ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಚನ್ನವೀರ ಶರಣರ ಮಹಾರಾಜ್ ಕಿ. ಸೌಂಡ ಹೊರಗೆ ಬರಬಲ್ವು, ಇನ್ನೊಮ್ಮೆ ಜೋರಾಗಿ ಹೇಳ್ರಿ. ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ. ಇಲ್ಲಿವರೆಗೆ ಅಗಡಿ ಮಠದ ಪರಮ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೆ 5 ದಿನಗಳ ಕಾಲ ಬಹಳ ಸುಂದರವಾಗಿ ಅನುಭವದ ನುಡಿಗಳನ್ನು ಇವತ್ತು ನುಡಿದು ನಮ್ಮನ್ನೆಲ್ಲ ಭಕ್ತಿಯ ಮಾರ್ಗಕ್ಕೆ ಕೊಂಡೊಯ್ದಿದ್ದಾರೆ ಅನ್ನುವಂಥ 2 ಮಾತಿನಲ್ಲಿ ಸಂದೇಹವಿಲ್ಲ. ಅಂಥ ಪೂಜ್ಯರನ್ನು, ಗವಾಯಿಗಳನ್ನು, ತಬಲಾವಾದಕರನ್ನು ಅತ್ಯಂತ ಶ್ರೀಮಠ ಸದಾವಕಾಲ ಅವರನ್ನು ನೆನಪಿಸ್ತಾ ಇರುತ್ತದೆ. ಶ್ರೀಮಠದ ಮೇಲೆ ಅಪಾರವಾದ ಪ್ರೀತಿ ಪ್ರೇಮವನ್ನು ಇಟ್ಟಂತಹ ನಮ್ಮ ಅಕ್ಕಿ ಮಠದ ಶ್ರೀಗಳು, ನನ್ನ ಮಠ ಬೇರೆಲ್ಲ ಈ ಮಠ ಬೇರೆಲ್ಲ ಅನ್ನುವಂಥ ಮಾತು ಅವರು ಮಧ್ಯಾಹ್ನದ ಸಂದರ್ಭದಲ್ಲಿ ನನ್ನೊಂದಿಗೆ ಹಂಚಿಕೊಂಡ್ರು. ಅಂತಹ ಅವಿನಾಭಾವ ಸಂಬಂಧ ಇಟ್ಟಂಥ ಪೂಜ್ಯರು ನಮಗೆ 5 ದಿನ ಆಶೀರ್ವಚನ ಸಂದೇಶವನ್ನು, ಅನುಭವದ ನುಡಿಗಳನ್ನು ನುಡಿದ್ದಾರೆ. ಅಂಥ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ನಮ್ಮ ಶರಣೀಯರ ಪರವಾಗಿ ಅರ್ಪಿಸ್ತಾ, ನಮ್ಮ ಗವಾಯಿಗಳು ತಬಲವಾದಕರಿಗೂ ಕೂಡ, ಅವರಿಗೂ ಕೂಡ ನಮ್ಮ ಶರಣ ಬಳಗದ ಪರವಾಗಿ ಅವರಿಗೂ ಕೂಡ ಆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈಗ ಶ್ರೀಮಠದ ಪರವಾಗಿ ಎಲ್ಲ ಶರಣೀಯರ ಪರವಾಗಿ 5 ದಿನಗಳ ಕಾಲ ಪ್ರವಚನದ ನುಡಿಯನ್ನು ನುಡಿದಿರುವಂತಹ ಅಪ್ಪ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಗುರುಲಿಂಗ ಮಹಾಸ್ವಾಮೀಜಿ ಅಕ್ಕಿಮಠ ಅಗಡಿ ಶ್ರೀಗಳಿಗೆ ಇವತ್ತು ನವನಗರದ ಅಂಧರ ಕಲ್ಯಾಣಾಶ್ರಮದ ಎಲ್ಲ ಶರಣರ ಬಳಗದ ಪರವಾಗಿ ಈಗ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತದೆ. ನಿಮ್ಮ ಜೋರಾದ ಒಂದು ಚಪ್ಪಾಳೆ. ವೀರ ಶರಣರೆನೆದರೆ ನಮ್ಮ ಜನ್ಮ ಪಾವನ, ಅಕ್ಕರ ಚಪ್ಪಾಳೆ ತಟ್ಟೋಣ. ಅದರ ಜೊತೆಗೆ ಬಹಳ ಸುಂದರವಾಗಿ ರಂಗಾಗಿ ನೀತಿ ಜಾನಪದ ಗೀತೆಗಳನ್ನು, ವಚನಗಳನ್ನು, ವಚನ ಸಾಹಿತ್ಯವನ್ನು ಹಾಡಿ ನಮ್ಮೆಲ್ಲರ ಮನವ ಗೆದ್ದಿರುವಂತಹ ಈ ನಾಡು ಕಂಡ ಅಪ್ರತಿಮ ಯುವ ಗಾಯಕ, ಯುವ ಚೇತನ ಅಮರೇಶ್ ಕೊಟ್ನೇಕಲ್ ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿಯಾಗಿ ತಬಲಾ ಸಾಥ್ ನೀಡಿರುವಂತಹ ಈ ನಾಡು ಕಂಡ ಅಪರೂಪದ ಯುವ ತಬಲಾವಾದಕನಾಗಿರುವಂಥ ಹನುಮಂತರಾಯ್ ಕೊಟ್ನೇಕಲ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಖುಷಿ ಅನಿಸಿಲ್ಲ ನಿಮಗೆ? ಹೊಡ್ರಿ ನಮ್ಮ ಜೋರಾಗಿ ಚಪ್ಪಾಳಿ. ಇಲ್ಲ ಚಪ್ಪಾಳಿ ನಾನು ಹೊಡ್ರಿ, ಇಲ್ಲ ನನ್ನರ ಬಂದು ಹೊಡೀರಿ. ಹೊಡ್ರಿ ಜೋರಾಗಿ ಚಪ್ಪಾಳಿ. ಈಗ ತಬಲಾ ಸಾಥ್ ನುಡಿಸಿದ ನಮ್ಮ ಹನುಮಂತರಾಯ್ ಕೊಟ್ನೇಕಲ್, ಏನೂ ಬೇಡ ಅವ ತಬಲಾ ನುಡಿಸೋದ ಅನ್ನುವಂಥ ಭಾವ. ಇಂಥ ಸಹೋದರರು ಈ ನಾಡಿನ ರಾಷ್ಟ್ರೀಯ ಗಾಯಕ ಜಂಬುಲ್ದಿನ್ನಿ ಗವಾಯಿಗಳವರ ಮೊಮ್ಮಕ್ಕಳ ಈ ನಾಡಿನ ತುಂಬ ಅವರ ಸಂಗೀತ ಪಸರಿಸ್ತಾ ಇದೆ. ಅಂಥ ಕಲಾವಿದರು ನಮ್ಮ ನವನಗರದ ಅಪ್ಪನ ಆಶ್ರಮಕ್ಕೆ ಇವತ್ತು ಬಂದು ಸೇವೆ ಮಾಡಿದ್ದು ಅವರ ಜನ್ಮ ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ವಿಶೇಷವಾಗಿ ಒಂದನ್ನು ಮರೆತೆ, ಅಪ್ಪೋರ ಮಠದೊಳಗೆ ಬಹುಶಃ ಮಕ್ಕಳು ಮನ್ಯಾಗ ಅಡುಗೆ ಹಂಗೆ ಉಣ್ತಾರೋ ಇಲ್ಲೋ ಅಷ್ಟು ಚಂದ ನಮಗೆಲ್ಲ ಪ್ರಸಾದ ಕಳಿಸ್ಕೊಡ್ತಿದ್ರು. ಭಾಳ ಚೆನ್ನಾಗಿ ಪ್ರಸಾದ ಮಾಡಿಸಿದ್ರೆ, ಪ್ರಸಾದ ಮಾಡಿದವ್ರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಜೊತೆಗೆ ಪ್ರಾರಂಭಕ್ಕೆ ಬಂದಾಗ ನಮ್ಮ ನವನಗರದ ನಮ್ಮ ಚಾಪುಡಿ ಶೆಟ್ರು, ಪಟನ್ ಶೆಟ್ರು, ಭಾಳ ಅದ್ಭುತವಾಗಿ ನಮ್ಮ ಮಹಾಂತ ರುದ್ರಲಿಂಗ ಶೆಟ್ರು ಕೂಡ 5 ದಿನಾನೂ ನಮ್ಮ ಜೊತೆಗಿದ್ದು ಅಪ್ಪೋರ ಆಶೀರ್ವಾದದಿಂದ ನಮಗೆ ಮನೆಯಾಗಿಂದ ಎಲ್ಲ ಪೂಜೆ ಸಾಮಾನ್ರ ಬುದ್ಧಿ ಹಾಸಿಗೆ ಮೊದಲು ಮಾಡಿ ನಮ್ಮನ್ನು ಮಕ್ಕಳಂಗೆ ನೋಡ್ಕೊಂಡವರು ನಮ್ಮ ಪಟ್ಟಣ ಶೆಟ್ಟಿ ಕುಟುಂಬದವರು. ಅವರಿಗೂ ತಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದೇ ರೀತಿ ಶಂಕರಪ್ಪ ಹುಣಸೆಕಟ್ಟಿ ಸಾಕಿನ್ ಹೊಂಬಳ ಅವರು ಕೂಡ ವೇದಿಕೆಗೆ ಬರಬೇಕು. ಇಂದು ಅವರಿಗೆ ಶರಣಶ್ರೀ ಪ್ರಶಸ್ತಿ ಪ್ರದಾನ ಆಗ್ತದೆ. ನಮ್ಮ ಜಂಗಳಪ್ಪನವ್ರ ಕುಟುಂಬದವ್ರು ಯಾರಾದರೂ ಇದ್ರೆ ವೇದಿಕೆ ಮೇಲೆ ಅವರು ಕೂಡ ಬರಬೇಕು. ಈಗ ನಿಮ್ಮ ಜೋರಾದ ಚಪ್ಪಾಳೆ ತಟ್ಟುವುದ್ರ ಮೂಲಕವಾಗಿ ನಾನು ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಬಸವರಾಜ್ ಶಂಕರಪ್ಪ ಹುಣಸೆಕಟ್ಟಿಯವರನ್ನು ವೇದಿಕೆಗೆ ಕರೀತಾ ಇದ್ದೇನೆ.
ಆತ್ಮೀಯ ಬಂಧುಗಳೇ, ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾನೂರು, ಪರಮ ಪೂಜ್ಯ ಶಿವಶಾಂತವೀರ ಶರಣರು ಸುಕ್ಷೇತ್ರ ಬೆಳಗಾನೂರವರ ಪಾವನ ಸನ್ನಿಧಾನದಲ್ಲಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಧರ್ಮ ಚಿಂತನ ಗೋಷ್ಠಿ ಆಧ್ಯಾತ್ಮ ಪ್ರವಚನ ಸಂದರ್ಭದಲ್ಲಿ ಶ್ರೀ ಬಸವರಾಜ ಶಂಕರಪ್ಪ ಹುಣಸಿಕಟ್ಟಿ ಸಾಕಿನ ಹೊಂಬಳ ಇವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಹುಣಸಿಕಟ್ಟಿ ಕುಟುಂಬ ಸದ್ಗೃಹಸ್ಥರೇ, ಬೆಳವಲನಾಡಿನ ಹೊಂಬಳ ಗ್ರಾಮವು ಸಾಂಸ್ಕೃತಿಕ ಸಂಸ್ಕಾರದ ಶ್ರದ್ಧಾ ಗ್ರಾಮ. ಆಚಾರವಂತ ಕಾಯಕ ಜೀವಿಗಳ ಪರಹಿತ ಗ್ರಹಿತರಿಂದ ಕೂಡಿದ ಆದರ್ಶ ಗ್ರಾಮ. ನಡೆ ನುಡಿಯ ಶ್ರೀಮಂತಿಕೆಯಿಂದ ಬದುಕು ಕಟ್ಟಿಕೊಂಡ ಸುಶಿಕ್ಷಿತ ನಾಗರಿಕರು ಕೂಡಿ ಬಾಳುವ ಭಾಗ್ಯವಂತರ ನೆಲೆಯ ಭೂಮಿ. ಇಂತಹ ಭವ್ಯ ಭೂಷಿತ ಸುಂದರ ಗ್ರಾಮದ ಹುಣಸಿಕಟ್ಟಿ ಮನೆತನದ ಸದಾಚಾರ ಸಂಪನ್ನರಾದ ಶ್ರೀ ಶಂಕರಪ್ಪ ಮಾತು ಶ್ರೀ ಗಿರಿಜಮ್ಮನವರ ಪುಣ್ಯಗರ್ಭದಲ್ಲಿ ದಿನಾಂಕ 18/12/1970 ಜನಿಸಿದ ಪುಣ್ಯಶಾಲಿಗಳೇ, ಶರಣ ಸಂಸ್ಕೃತಿಯ ಹಾಡುಗಾರರೇ, ಬೆಳಗಾನೂರು ಶರಣರಿಗೆ ಹೊಂಬಳಕ್ಕೆ ಗುರು ಶಿಷ್ಯರ ಸಂಬಂಧ, ಅವಿನಾಭಾವ ಸಂಬಂಧ, ಅನ್ಯೂನ್ಯತೆ, ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರ ಸದ್ಭಾವನ ಪಾದಯಾತ್ರೆಯ ವೈಭವ, ಭವ್ಯ ಭಕ್ತಿಯ ಅನಾವರಣದ ಅರುಣೋದಯದ ದೇವದಯನೆ, ಭಜನಾ ಮೇಳದ ಭಕ್ತಿ ಸೌರಭವು, ಪೂಜ್ಯರ ಸ್ವರಮಂಡಲದ ಧ್ವನಿಯಲ್ಲಿ ಶ್ರೀ ಗವಿಸಿದ್ದೇಶ್ವರರ ನಾಮಸ್ಮರಣೆ, ಶ್ರೀ ಬಸವಾದಿ ಶರಣರ ವಚನ ಗಾಯನ, ತತ್ವ ಪದಗಳ ಭಜನೆ, ಭಕ್ತಿ ಸಾಗರವನ್ನು ಭಕ್ತಿ ತರಂಗಿಣಿಯಲ್ಲಿ ಒಲಾಡುವಂತೆ ಪುಣ್ಯ ಭಾವದಲ್ಲಿ ತಮ್ಮ ಇಂಪಾದ ಧ್ವನಿಯ ಮುಖೇನ ಪೂಜ್ಯ ಶ್ರೀ ಶರಣರಿಗೆ ಸಹಗಾಯಕರಾಗಿ, ಸಂಗಡಿಗರಾಗಿ ಭಜನಾ ಮೇಳವು ಸಭಿಕರನ್ನ ಮಂತ್ರ ಮುಕ್ತರನ್ನಗೊಳಿಸುವಲ್ಲಿ ತಮ್ಮ ತನ್ಮಯತೆಯ ಗಾಯನ ಅಪರೂಪದ ಪರಕಾರರನ್ನಾಗಿ ತಮ್ಮನ್ನು ರೂಪಿಸಿತು. ಪೂಜ್ಯ ಶ್ರೀ ಚಿಕ್ಕೇನಕೊಪ್ಪದ ಚನ್ನವೀರ ಮಹಾಶರಣರ ಹಾಗೂ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರ ದಿವ್ಯ ಕೃಪಾಶೀರ್ವಾದದ ಪುಣ್ಯದ ಫಲವಾಗಿ ಸದ್ಭಾವನ ಪಾದಯಾತ್ರೆ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವದ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಶರಣರ ದೀರ್ಘದಂಡ ನಮನದ ಪುಣ್ಯ ಸಂದರ್ಭದಲ್ಲಿ ಸಲ್ಲಿಸುವ ತಮ್ಮ ಸೇವೆ ಭಕ್ತಿ ಸಮರ್ಪಣೆಯ ಧನ್ಯತೆಯ ಸಾಕ್ಷಿಯಾಗಿದೆ. ಇಂಥ ಅಪರೂಪದ ವ್ಯಕ್ತಿತ್ವ ಹೊಂದಿದ ತಮ್ಮನ್ನು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವದ ಧರ್ಮ ಚಿಂತನ ಗೋಷ್ಠಿಯ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುತ್ತಾ ಪೂಜ್ಯ ಕೃಪಾ ಆಶೀರ್ವಾದ ತಮಗೆ ಸದಾವಕಾಲ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾನೂರು, ತಾಲೂಕು ಜಿಲ್ಲಾ ಗದಗ, ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣಾಶ್ರಮ ನವನಗರ ಹುಬ್ಬಳ್ಳಿ, ಶ್ರೀ ಸಿದ್ಧಲಿಂಗನಗೌಡ ಎಸ್ ಜಂಗ್ಲಪ್ಪಗೌಡ್ರು ಉಮಾವಿದ್ಯಾಶ್ರೀ ಟ್ರಸ್ಟ್ ರೀ ನವಲಗುಂದ ಕೊಡಮಾಡುವಂತಹ ಶರಣಶ್ರೀ ಪ್ರಶಸ್ತಿ ಈಗ ಪ್ರದಾನವಾಗ್ತದೆ. ಅಲ್ಲಿ ಈಶಣ್ಣವರಿದ್ರು ಬರಬೇಕು. ನಮ್ಮ ಸಿದ್ದಪ್ಪ ಮಲ್ಲಣ್ಣವರು ಇಲ್ಲಿ ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆ. ನಮ್ಮ ಬಸವರಾಜ ಶಂಕರಪ್ಪ ಹುಣಸಿಕಟ್ಟಿ ಕೇರಿಯವರು ಇಳಿ ವಯಸ್ಸಿನಲ್ಲೇ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಅನೇಕ ನೀತಿ ಜಾನಪದ ಗೀತೆಗಳನ್ನು ಇವತ್ತು ಹಾಡುವುದರ ಮೂಲಕವಾಗಿ ನಾಡಿನ ಜನಮಾನಸರಲ್ಲಿ ಉಳಿದವರು. ಬಸವರಾಜ್ ಹುಣಸಿಕಟ್ಟಿಯವರು ಪರಮ ಪೂಜ್ಯ ಶಿವಶಾಂತವೀರ ಮಹಾಶರಣರ ಅಪ್ಪಟ ಪರಮ ಶಿಷ್ಯರು. ಅಪ್ಪ ಯಾವಾಗ ಅಪ್ಪಣೆಯನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಇವತ್ತು ನಮ್ಮಪ್ಪನ ಕರೆ ಬಂದಿದೆ ಅಂತ ಹೇಳಿ ಅಪ್ಪನ ಸೇವೆಗೆ ಸದಾ ಸಿದ್ಧ ನಾನು ಅನ್ನುವಂಥ ಭಾವವನ್ನು ತುಂಬಿಕೊಂಡಂತಹ ಒಬ್ಬ ಸಂಗೀತ ಗಾಯಕ. ಆತ್ಮೀಯ ಬಂಧುಗಳೇ, ಇವತ್ತು ಪರಮ ಪೂಜ್ಯ ಶಿವಶಾಂತವೀರ ಮಹಾಶರಣರ ಯಾವುದೇ ಪಾದಯಾತ್ರೆ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ತನ್ನ ಧ್ವನಿಯನ್ನು ಹಾಡುಗಾರಿಕೆಯಾಗಿ ಅಪ್ಪನ ಸಂಗಡಿಗರಾಗಿ ಇವತ್ತು ಸದಾವಕಾಲ ಸೇವಾ ಮಾಡುವಂಥ ಸೇವಾ ಜೀವಿಗೆ ಇವತ್ತು ಅಪ್ಪನ ಹೆಸರಿನಲ್ಲಿ ಕೊಡುಮಾಡುವಂಥ ಶರಣಶ್ರೀ ಪ್ರಶಸ್ತಿಗೆ ಭಾಜರಾಗಿದ್ದು ಅವನ ಪೂರ್ವ ಜನ್ಮದ ಸುಕೃತ
ಅವನ ಭಾಗ್ಯವೇ ಸರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಪೂಜೆ ಅಪ್ಪ ಅವರಿಂದ ಆಶೀರ್ವಚನ. ನನ್ನ ಪೇಪರ್ ಐತೆ ಅಂತ ಶ್ರೀ ಗುರುವೇ ಸತ್ಕ್ರಿಯಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲ ಬಿತ್ತು ರಾಗದಿಂಬೇಗ ಕೃಪೆಯಾಗು. ಚಂದಾಗಿ ಹಾಕ. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಶ್ರೀ ಗುರು ಗವಿಸಿದ್ದೇಶನನ್ನ ಮಹಾಮಹಿಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಆಶ್ರಮದಲ್ಲಿ ಶರಣರ ಸ್ಮರಣೆ, ಅದರ ಅಂಗವಾಗಿ ಧರ್ಮ ಚಿಂತನಗೋಷ್ಠಿ, ಈ ಮಂಗಲ ಸಮಾರಂಭದ ಮಂಗಲ ಸಂದೇಶವನ್ನು ನಮಗೆಲ್ಲ ನೀಡಿದ ಅಗಡಿ ಅಕ್ಕಿಮಠದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳಲ್ಲಿ ಶರಣೆಂದು, ಸಂಗೀತ ಕಲಾ ಬಳಗವೇ, ಸದ್ಭಕ್ತರೇ, ತಾಯಂದಿರೇ, ಯುವಕರೇ ಹಾಗೂ ಮುದ್ದು ಮಕ್ಕಳೇ, ಅತ್ಯಂತ ಅದ್ಭುತವಾಗಿ 5 ದಿನಗಳ ಕಾಲ ಧರ್ಮ ಚಿಂತನಗೋಷ್ಠಿ ಅತ್ಯಂತ ವ್ಯವಸ್ಥಿತವಾಗಿ ಭಕ್ತಿಯ ಸಂಭ್ರಮದಲ್ಲಿ ಈ ಸಮಾರಂಭ ನಡೆದು ಬಂತು. ನಮಗೆಲ್ಲ ಸಂತೋಷದ ಸಂಗತಿ, ಪೂಜ್ಯರು ಆಡುಭಾಷೆಯಲ್ಲಿ ಅನೇಕ ವಚನಗಳನ್ನು, ವಿಶಿಷ್ಟವಾಗಿರ್ತಕ್ಕಂಥ ಶರಣರ ಜೀವನ ಚರಿತ್ರೆಯನ್ನು, ಉಪಮೆಗಳನ್ನು ಕೊಟ್ಟು ತಮ್ಮ ಚಿಂತನಪರವಾಗಿರ್ತಕ್ಕಂಥ ಸಂದೇಶವನ್ನು ನೀಡ್ತಾ ಬಂದರು. ಅವರು ಲಾಸ್ಟಿಗೆ ಒಂದು ಮಾತು ಹೇಳಿದರು, ರಾವಣ ರಾಕ್ಷಸನೋ ರಾಮ ರಾಕ್ಷಸನೋ. ಅವ್ರಿಗೆ ಲಾಸ್ಟಿಗೆ ಏನು ಅನ್ನಿಸ್ತು ಹೇಳಿದವಾಗ, ಒಂದು ತಿಂಗಳು ಅವ್ರು ಏನು ಹೇಳಿದ್ರಲ್ಲ, ಇಲ್ಲಪ್ಪ ನಾನಾ ಅಂತ ಹೇಳಿ ಕಳಿಸಿದ. ಈ ಮರವೇ, ಈ ಅರಿವು ಆಗಲಿಕ್ಕೆ ಕಾರಣ ಏನು, ಅದನ್ನು ಅರ್ಥೈಸ್ಕೊಳ್ಬೇಕು. ಬಹಳಷ್ಟು ವಿಷಯದ ಮೇಲೆ ನಮ್ಮ ಪ್ರಾಪಂಚಿಕದ ಮೋಹದ ಮೇಲೆ ಪ್ರೇಮ ಇದ್ದಾಗ ಒಳ್ಳೆಯ ಮಾತುಗಳು, ಒಳ್ಳೆಯ ವಿಚಾರಗಳು ಸಹಜವಾಗಿ ಮರಿವಾಗ್ತವೆ. ಅದು ಮರಿವಾಗಬಾರ್ದು, ಅದು ನಿರಂತರವಾಗಿರಬೇಕು, ಅದು ಸದಾಕಾಲ ನೆನಪಿನಲ್ಲಿರಬೇಕು ಅಂದರೆ
ಅಧ್ಯಯನ, ಅನುಭವ, ಸತ್ಸಂಗದ ಸಾಂಗತ್ಯ, ಶರಣರ ಸಂತರ ಮಹಾನುಭಾವರ ಒಡನಾಟ, ಈ ಎಲ್ಲ ಸಂಗತಿಗಳಿಂದ ಉತ್ತಮ ಮಾತುಗಳು ನಮ್ಮನ್ನು ಬದುಕಿಸುವಂತಹ, ಬೆಳಗಿಸುವಂತಹ ಕಾರ್ಯವನ್ನು ಮಾಡ್ತವೆ. ನಮ್ಮ ಭಾಗದಲ್ಲಿ ಸಿದ್ಧಾರೂಢರ ಮಠ ಅಂದ್ರೆ ಭಾಳ ಪ್ರಸಿದ್ಧ. ಅಪ್ಪವರು ಪ್ರತಿನಿತ್ಯ ಆಧ್ಯಾತ್ಮದ ಪ್ರವಚನವನ್ನು ನೀಡ್ತಾ ಇದ್ರು. ಆಗಿನ ಕಾಲಕ್ಕೆ ಸಾವಿರ ಜನ ಸಿದ್ಧಾರೂಢರಪ್ಪ ಅವ್ರ ಪ್ರವಚನವನ್ನು ಕೇಳಲಿಕ್ಕೆ ಬರ್ತಿದ್ರು. ಅದನ್ನು ಕೇಳಿ ಒಂದು ದಿವಸ ನವಲಗುಂದದ ಅವತಾರಿ ಪುರುಷ ನಾಗಲಿಂಗ ಯತಿಗಳು ಕೂಡ ಬಂದರು. ಬಂದ ತಕ್ಷಣ ಸಿದ್ಧಾರೂಢರಪ್ಪ ಅವ್ರಿಗೆ ಏನಂದ್ರು, ಯಪ್ಪ ಇವತ್ತು ಪ್ರವಚನ ನಾ ಮಾಡ್ತೀನಿ, ನೀವು ಬೇಡ ಅಂದರು. ಆಯ್ತು ನಾಗಲಿಂಗ ಯತಿಗಳೇ ನೀವೇ ಮಾಡ್ರಿ ಅಂದರು. ಅವ ಹುಚ್ಚ ಅಂದ್ರೆ ಹುಚ್ಚ, ಶಾಣೆ ಅಂದ್ರೆ ಶಾಣೆ. ಅವ್ರು ಏನು ಮಾಡಿದರು ಅಂತಂದ್ರೆ ಏನೂ ಪ್ರವಚನ ಮಾಡಲಿಲ್ಲ, ಬಹಳಷ್ಟು ಜನರನ್ನ ಬೈದು ಬಿಟ್ರು. ಇವತ್ತಿನ ಪ್ರವಚನ ಮುಗೀತು, ಮತ್ತೆ ನಾಳೆ. ಮರುದಿನ ಸಿದ್ಧಾರೂಢರಪ್ಪ ಅವರು ಪ್ರವಚನ ಹೇಳ್ತಾರ ಅಂತ ಎಲ್ಲರ ಜನರ ತಲೆಯಾಗ ನಾಗಲಿಂಗ ಯತಿ ಏನಂದ, ಅಪ್ಪ ಅವ್ರು ಇವತ್ತು ನಾನಾ ಪ್ರವಚನ ಮಾಡ್ತೀನಿ ಅಂತ. ಆಯ್ತಪ್ಪ ನೀನ ಮಾಡಂದ. ಅವತ್ತು ಪ್ರವಚನ ನಾಗಲಿಂಗ ಯತಿಗಳದು ಆರಂಭ ಆತು. ಅವತ್ತು ಜಗ್ಗಿ ಬೈದು ಬಿಟ್ರು. ಅವಾಗ ಪ್ರವಚನ ಕೇಳಿದ್ರನ ಅಂದ. ಕೇಳಿದ್ರಪ್ಪ, ಏನು ಪ್ರವಚನ ನಿಮ್ಮದು, ನಿನ್ನೇನು ಕೇಳಿರಿ ಹೇಳ್ರಂದ್ರು. ಅವ್ರಂದ್ರು, ಯಪ್ಪ ನೀವು ಬಾಯಿ ಸಿಕ್ಕಿದ್ದೆಲ್ಲ ಇಂಥವೆಲ್ಲ ಬೈದ್ರಿ ಅಂತ ಹೇಳಿದರು. ಇವತ್ತೇನು ಬೈದ ಅಂತ ಹೇಳಿದ್ರು. ಇವತ್ತು ಒಂದೂ ಬಿಡಲಾರ್ದಂಗೆ ಇಷ್ಟು ಶಬ್ದ ಬೈದ್ರಿ ಅಂದರು. ಹಂಗಾರೆ 2 ದಿವಸ ನಾ ಬೈದಿದ್ದು ನೀವು ನೆನಪಿಟ್ಟಿರಲ್ಲ. ಸಿದ್ಧಾರೂಢಪ್ಪ ಅವ್ರು ನಿಮಗೇನು ಪ್ರವಚನ ಒಂದು ವಾರದಿಂದ 4 ದಿನದಿಂದ ಏನು ಹೇಳಾರ ಹೇಳ್ರಿ ಅಂತಂದ್ರು. ಯಪ್ಪ ಒಮ್ಮೆ ದೇವ್ರಂತಿದ್ರು, ಒಮ್ಮೆ ಆಧ್ಯಾತ್ಮ ಅಂತಿದ್ರು, ಒಮ್ಮೆ ಜ್ಞಾನವೇ ಮುಖ್ಯ ಅಂತಿದ್ರು, ಕನ್ಫ್ಯೂಸಿಂಗ್ ಏನೂ ಗೊತ್ತಿಲ್ಲ ಅಂದರು. ನೀವೆಲ್ಲ ಮನುಷ್ಯರಾದವ್ರು ಎಷ್ಟು ಇದೀರಂದ್ರೆ ಬೈಗಳ ನೆನಪಿಡ್ತೀರಿ, ಒಳ್ಳೆಯ ಮಾತುಗಳನ್ನು ನೆನಪಿಡೋದಿಲ್ಲ ಅಂಥೇಳಿ ಒಳ್ಳೆ ಆಧ್ಯಾತ್ಮದ ಮಾತುಗಳನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರ ನಾಗಲಿಂಗ ಯತಿಗಳು ಅದೇನು ಶಾರದಾಂಬೆಯೇ ಅವನ ಬಾಯಿ ಮೇಲೆ ನಾಲಿಗೆ ಮೇಲೆ ನಿಂತು ನುಡಿಸ್ತಳ ಅನ್ನುವಂಗ ಅವರು ಪ್ರವಚನ ಹೇಳಿದರು ಅನ್ನುವಂಥದ್ದನ್ನು ನಾವು ಕೇಳ್ತಾ ಬರ್ತೀವಿ. ಪ್ರವಚನ ಅನ್ನೋದು, ಅನುಭವ ಅನ್ನೋದು, ಅದನ್ನು ಕೇಳಬೇಕು, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನಮ್ಮ ಜೀವನದ ಶೈಲಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಂದಾಗ ಮಾತ್ರ ಸಾರ್ಥಕವಾಗ್ತದೆ. ಇವತ್ತು ನಮ್ಮ ಮನೆ ಅಂದವಾಗಿರಬೇಕಾದ್ರೆ, ನಮ್ಮ ಮನೆ ಸುಂದರವಾಗಿ ಕಾಣಬೇಕಾದ್ರೆ ನಾವು ಪ್ರತಿನಿತ್ಯ ನಮ್ಮ ಮನೆ ಸ್ವಚ್ಛ ಮಾಡಬೇಕು, ಬಂಡಿ ಒರೆಸ್ಬೇಕು, ಧೂಳ ತೆಗಿಬೇಕು. ಅಂದಾಗ ನಮ್ಮ ಮನೆ ಸ್ವಚ್ಛ ಇರ್ತದೆ. ಹಂಗೆ ಪ್ರತಿನಿತ್ಯ ನಮ್ಮ ಮನಸ್ಸಿನ ಮೇಲೆ ಏನಾದರೂ ಕೆಟ್ಟ ವಿಷಯಗಳು, ಕೆಟ್ಟ ಆಲೋಚನೆಗಳು
ಬಂದು ಹೋಗ್ತಿರ್ತಾವೆ. ಹೆಂಗೆ ನಮ್ಮ ಮನೆ ನಿತ್ಯ ಸ್ವಚ್ಛ ಮಾಡ್ಕೊಳ್ತೇವೋ ಹಂಗೆ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕಾದ್ರೆ ಅನುಭವ ಅನ್ನುವಂಥದ್ದು, ಆಧ್ಯಾತ್ಮ ಅನ್ನುವಂಥದ್ದು ನಾವು ಪ್ರತಿನಿತ್ಯ ಅದನ್ನು ಕೇಳಬೇಕು ಅಥವಾ ಓದಿನ ಮುಖಾಂತರವಾಗಿ ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ಜೀವನ ಅನ್ನೋದು ಸುಂದರವಾಗ್ತದೆ. ಏನೋ 60-70 ವರ್ಷ ಬದುಕಿದ್ದೀವಿ, 80 ವರ್ಷ ಬದುಕಿದ್ದೀವಿ, ಆಯುಷ್ಯ ಮುಖ್ಯವಲ್ಲ. ಬದುಕಿನಲ್ಲಿ ಹೇಗೆ ಬದುಕಿದ್ವಿ ಎನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಹೂವು ಇರ್ತದೆ, ಬೆಳಗ್ಗೆ ಅರಳುತ್ತದೆ, ಮಧ್ಯಾಹ್ನ ಬಾಡುತ್ತದೆ, ಸಂಜೆಕ್ಕೆ ಉದುರಿ ಹೋಗ್ತದೆ. ಒಂದೇ ದಿನ ಹುಟ್ಟಿ, ಒಂದೇ ದಿನ ಬಾಳಿ, ಒಂದೇ ದಿನ ಬದುಕಿ ಹೋದರೂ ಕೂಡ ಮತ್ತೊಬ್ಬರನ್ನು ಸುವಾಸನೆಗೊಳಿಸಿ ಹೋಗ್ತದೆ. ಹಾಗೆ ನಾವು 60 ವರ್ಷ 80 ವರ್ಷ ಅನ್ನುವ ಆಯುಷ್ಯ ಭಾಳ ಬದುಕಿದೆ ಅನ್ನುವಂಥದ್ದು ಮುಖ್ಯವಲ್ಲ. ಬದುಕಿನಲ್ಲಿ ಏನನ್ನು ಸಾಧಿಸಿದ್ವಿ, ಬದುಕಿನ ಮಹತ್ವವನ್ನು ಏನು ಅರ್ಥೈಸ್ಕೊಂಡಿವಿ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ 12ನೇ ಶತಮಾನದ ಬಸವಾದಿ ಶರಣರು ನಿಮ್ಮ ಹಾಗೆಯೇ ಸಂಸಾರದಲ್ಲಿದ್ದು, ನಿಮ್ಮ ಹಾಗೆಯೇ ಗೃಹಸ್ಥರಾಗಿ ಶರಣ ಜೀವನವನ್ನು ನಡೆಸಿದರು. ಕಾಯಕ ಮಾಡಿದರು, ದಾಸೋಹ ಮಾಡಿದರು, ಅನುಭವ ಮಾಡಿದರು. ಮತ್ತೊಬ್ಬರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿ ದೇವ ಮೆಚ್ಚುವ ಹಾಗೆ, ಶಿವ ಮೆಚ್ಚುವ ಹಾಗೆ ಬದುಕನ್ನು ಕಳೆದು ಇವತ್ತಿಗಾದರೂ ಕೂಡ ನಮಗೆ ಆದರ್ಶರಾಗಿದ್ದಾರೆ ಎನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೇಕು. ಬಸವಣ್ಣವರು ತಮ್ಮ ವಚನದಲ್ಲಿ ಒಂದು ಮಾತು ಬರೀತಾರ, ಸಂಸಾರವೆಂಬುದು ಗಾಳೆಯ ಸುಡರು, ಶಿರಿ ಎಂಬುದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ. ಶರಣರ ದೃಷ್ಟಿಯಲ್ಲಿ ನಾವು ಮೋಹಿಸುವಂತಹ, ನಾವು ಪ್ರೀತಿಸುವಂತಹ ಸಂಸಾರ ಅದು ಹೇಗೆ ಅಂತಂದರೆ ಗಾಳಿಗಿಟ್ಟಿರ್ತಕ್ಕಂಥ ದೀಪ. ಅದು ಯಾವ ಪ್ರಸಂಗದಲ್ಲಿ ಹೊಯ್ದಾಡ್ತದೆ, ಯಾವ ಪ್ರಸಂಗದಲ್ಲಿ ಆರ್ತದೆ ಹೇಳಿಕ್ಕಾಗೋದಿಲ್ಲ. ನಾವು ಗಳಿಸಿರುವಂಥ ಚಿನ್ನ ಬೆಳ್ಳಿ, ನಾವು ಗಳಿಸಿರುವಂಥ ಬೆಳ್ಳಿ ಬಂಗಾರ, ನಾವು ಗಳಿಸಿರುವಂಥ ದುಡ್ಡು, ಹಿಡಿದಿರುವಂಥ ಹೊಲ ಮನೆ, ಅವ್ರು ಹೇಳ್ತಾರೆ ಬೆಳಗ್ಗೇನು ಸಂತಿಗೆ ಜನ ಸೇರಿರ್ತಾರಲ್ಲ, ಸಾಯಂಕಾಲ ಆದರೆ ಯಾರೂ ಇರೋದಿಲ್ಲ. ಹಾಗೆ ಸಂಪತ್ತ ಅನ್ನೋದು ಒಂದು ದಿನ ಬರ್ತದೆ, ಒಂದು ದಿನ ಹೋಗ್ತದೆ. ಹೀಗಾಗಿ ನಿನ್ನನ್ನು ಸುಂದರಗೊಳಿಸುವಂಥದ್ದು, ನಿನ್ನ ಜೀವನವನ್ನು ಸಾರ್ಥಕಗೊಳಿಸುವಂಥದ್ದು ಅದು ಯಾವುದಾದ್ರಿದ್ದರೆ ಕೂಡಲ ಸಂಗಮ ದೇವನನ್ನು, ಭಗವಂತನನ್ನು, ದಿವ್ಯ ಚೇತನವನ್ನು ಆಶ್ರಯಿಸಿಕೊಂಡು ಬದುಕನ್ನು ಕಳೆದಾಗ ಮಾತ್ರ ನೀನು ಕೂಡ ಶರಣನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಈ ದೃಷ್ಟಿಯಿಂದ ಹೇಳ್ತಾರೆ. ಹೀಗಾಗಿ ಅನೇಕ ಮಠ ಮಂದಿರಗಳಲ್ಲಿ, ಕ್ಷೇತ್ರಗಳಲ್ಲಿ ಇಂತಹ ಅನುಭವದ ಮಾತುಗಳನ್ನು ಪ್ರತಿ ದಿನ, ಪ್ರತಿ ವರ್ಷ, ಪ್ರತಿ ತಿಂಗಳ ನಡೆದು ಬರ್ತದೆ. ಅಂತಹ ಧರ್ಮಚಿಂತನಗೋಷ್ಠಿಯನ್ನು ನಮ್ಮ ಆಶ್ರಮದ ಎಲ್ಲ ಭಕ್ತರು, ನಮ್ಮ ಆಶ್ರಮದ ಆಡಳಿತ ಮಂಡಳಿಯವರು ಪ್ರತಿ ವರ್ಷ ಶರಣರ ಪುಣ್ಯ ಸ್ಮರಣೆ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿರೋದು ನಿಜವಾಗಲೂ ಕೂಡ ಸಂತೋಷದ ಸಂಗತಿ ಅನ್ನುವಂಥ ಮಾತು. ನಮ್ಮೆಲ್ಲರ ಭಕ್ತಿಗೆ ಇವತ್ತು ಅಗಡಿಯ ಅಕ್ಕಿಮಠದ ಪರಮಪೂಜ್ಯ ಗುರುಲಿಂಗ ಮಹಾಸ್ವಾಮಿಗಳು ಆಗಮಿಸಿ ತಮ್ಮ ನುಡಿ ಸಂದೇಶವನ್ನು, ತಮ್ಮ ಧರ್ಮ ಸಂದೇಶವನ್ನು ನೀಡುವುದರ ಮುಖಾಂತರವಾಗಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ್ದಾರೆ. ಅವರಿಗೆ ಆಶ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಪ್ರೀತಿ, ಅವರ ವಿಶ್ವಾಸ ನಮ್ಮೆಲ್ಲರ ಭಕ್ತರ ಮೇಲೆ ನಿರಂತರವಾಗಿ ಇರಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಅವರಿಗೆ ಸಂಗೀತ ಸುಧೆಯನ್ನು
ನಮ್ಮೆಲ್ಲರಿಗೂ ವಚನಗಳನ್ನು, ಭಕ್ತಿ ಗೀತೆಗಳನ್ನು ಹಾಡಿ ನಾದಲೋಕಕ್ಕೆ ಕರೆದೊಯ್ಯತಕ್ಕಂಥ ಕೋಟ್ನೇಕಲ್ ಅಮರೇಶ್ ಗವಾಯಿಗಳವರು. ನಾವೆಲ್ಲ ಹಿಂದೆ ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ, ಸಿದ್ಧರಾಮ್ ಜಂಬುಲ್ದಿನ್ನಿ ಅಂದರೆ ದೊಡ್ಡ ಗಾಯಕರು, ಹಿರಿಯ ಗಾಯಕರು. ಅವ್ರ ಬಾಯಿ ನಾವೆಲ್ಲ ಕೇಳಬೇಕು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅನ್ನುವಂಥ ಅಕ್ಕ ಮಹಾದೇವಿ ವಚನವನ್ನು ಅತ್ಯಂತ ಮಧುರವಾಗಿ ಹಾಡಿ ಎಲ್ಲರನ್ನ ಸಂತೋಷಗೊಳಿಸಿರ್ತಕ್ಕಂಥ ಹಿರಿಯ ಕಲಾವಿದರು ಯಾರಾದರೂ ಇದ್ದರೆ ಜಂಬುಲ್ದಿನ್ನಿ ಸಿದ್ಧರಾಮ್ ಗವಾಯಿಗಳವರು. ಅವರ ಮೊಮ್ಮಗನಾಗಿರ್ತಕ್ಕಂಥ ಅಮರೇಶ್ ಗವಾಯಿಗಳವರು ತಮ್ಮ ತಾತನ ಪರಂಪರೆಯನ್ನು, ಭಕ್ತಿ ಸಂಗೀತವನ್ನು, ವಚನಗಳನ್ನು ಹಾಡ್ತಾ ಎಲ್ಲರನ್ನು ಸಂತೋಷಗೊಳಿಸಿದ್ದಾರೆ. ಅವರಿಗೂ ಕೂಡ ಅಜ್ಜನ ಆಶೀರ್ವಾದ ನಿರಂತರವಾಗಿ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಅವರ ಸಹೋದರನಾಗಿರ್ತಕ್ಕಂಥ ಹನುಮಂತರಾಯ್ ನಿಜವಾಗ್ಲೂ ಕೂಡ ಅವನ ಜೀವನ ಸಾರ್ಥಕ. ಇವತ್ತು ನಾವೇನು ನಡೆದಾಡುವ, ಮಾತನಾಡುವ ಅದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯ ಶಕ್ತಿ ಇವತ್ತೇನಾದರೂ ನಾವು ಕಂಡಿದ್ದರೆ ಪುಟ್ಟರಾಜ್ ಕವಿ ಗವಾಯಿಗಳವರು. ಅವರಿಗೆ ಸುಮಾರು 8-10 ವರ್ಷಗಳ ಕಾಲ ಸಂಗೀತ ಕಚೇರಿಗೆ ತಬಲಾ ಸಾಥನ್ನು ನೀಡಿದ್ದಾರೆ. ಅಂಥವರು ಇವತ್ತು ಈ ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿ ಇವತ್ತು ಈ ಕಾರ್ಯಕ್ರಮವನ್ನು ಸುಂದರಗೊಳಿಸಿದ್ದಾರೆ. ಅವರಿಗೂ ಕೂಡ ಅಜ್ಜನ ಕೃಪೆ ಸದಾ ಇರಲಿ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಸಮಾರಂಭ. ನಮ್ಮ ಶ್ರೀಮಠದ ಮೀಸಲು ಭಕ್ತರು ಹುಣಸಿಕಟ್ಟೆಯವರ ಮನೆತನ ಅಂದರೆ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರಿಗೆ ಅತ್ಯಂತ ಅವಿನಾಭಾವ ಸಂಬಂಧ. ಯಾವುದೇ ಪ್ರಸಂಗದಲ್ಲಿ, ಯಾವುದೇ ಸಂದರ್ಭದಲ್ಲಿ ಶ್ರೀಮಠದ ಸೇವೆ ಇದೆ ಅಂತಂದರೆ ಭಾಗವಹಿಸಿ ಸೇವೆ ಮಾಡ್ತಕ್ಕಂಥ ಮನೆತನ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಅದು ಯಾವುದಾದ್ರೂ ಕಾಣ್ತಾ ಇದ್ದರೆ ಹುಣಸಿಕಟ್ಟೆಯವರು. ಇನ್ನೊಂದು ಅಡ್ಡ ಹೆಸರು ನಮ್ಮ ಕಡೆ ಕರೀತಾರೆ, ಕೆರೆಯವರು ಅಂತಾರೆ. ನಿಜವಾಗ್ಲೂ ಕೂಡ ಆ ಮನೆತನದ ಕುಡಿಯಾಗಿರ್ತಕ್ಕಂಥ, ಆ ಮನೆತನದ ವಾರಸುದಾರನಾಗಿರ್ತಕ್ಕಂಥ ಬಸವರಾಜ್ ಶಂಕರಪ್ಪ ಹುಣಸಿಕಟ್ಟಿಯವರಿಗೆ ಇಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿದೆ. ನಿಜವಾಗ್ಲೂ ಕೂಡ ಸಂತೋಷ ಅನ್ನಿಸ್ತದೆ. ಬಸವರಾಜ್ ಅವರು ನನ್ನ ಜೊತೆಗೆ ಸಹಗಾಯಕರಾಗಿ ಹಾರ್ಮೋನಿಯಂ ಸಾಥನ್ನು ನೀಡ್ತಾರೆ. ಇವತ್ತು ಅನೇಕ ಮಠ ಮಂದಿರಗಳಲ್ಲಿ, ಪುರಾಣ ಪ್ರವಚನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗೀತ ವಚನದ ಮುಖಾಂತರವಾಗಿ, ಜಾನಪದದ ಸಾಹಿತ್ಯದ ಮುಖಾಂತರವಾಗಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಕಲಾವಿದರಿಗೆ, ಇಂಥ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಬಸವರಾಜ್ ಶಂಕರಪ್ಪ ಹುಣಸಿಕಟ್ಟಿಯವರಿಗೆ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ನಮ್ಮ ಗುರುಗಳ ಕಾಲದಿಂದಲೂ ಇವರ ಮನೆತನ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಭಕ್ತರು ಅನ್ನುವಂಥ ಮಾತನ್ನು ಹೇಳ್ತಾ, ಯಾವುದೇ ಕಷ್ಟ ಕಾಲದಲ್ಲಿ ಇವತ್ತು ಗುರುಗಳು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಿದವರು. ಊರಂದ ಮೇಲೆ ಏನಾದರೂ ವ್ಯತ್ಯಾಸ, ತೊಂದರೆ ಇರ್ತದೆ. ಅವರ ಯಜಮಾನರಿಗೆ, ಹಿಂದಿನ ಯಜಮಾನರಿಗೆ ಗುಂಡು ಹೊಡೆದ್ರೆ ಅಜ್ಜವ್ರು ಮೊದಲ ಕಂಬಳಿ ಹೊಚ್ಚಿದ್ರಂತ, ಏನೂ ಆಗಿದ್ದಿಲ್ಲಂತ, ಈ ಕಡೆ ಬಂದು ಆ ಕಡೆ ಪಾಸ್ ಆಗಿತ್ತಂತ. ಅಂಥ ದಿವ್ಯ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಮನೆತನ ಹುಣಸಿಕಟ್ಟಿಯವರದು. ಅವರ ಅಣ್ಣನಾಗಿರ್ತಕ್ಕಂಥ ಈಶಣ್ಣ ಹುಣಸಿಕಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲ ಅಭಿಮಾನಿಗಳು, ಹೊಂಬಳದಿಂದ ಬಹಳಷ್ಟು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥ ಹೆಮ್ಮೆಯ ಮಾತು ಅನ್ನುವಂಥ ಮಾತನ್ನು ಹೇಳ್ತಾ, ಮನುಷ್ಯನಿಗೆ ಇವತ್ತು ಬೇಕಾಗಿರೋದು ಏನು ಅಂತಂದರೆ ಗುರುಗಳ, ಶರಣರ ಆಶೀರ್ವಾದ ನಿರಂತರವಾಗಿದ್ದರೆ ಅದು ನಮಗೆ ಸದಾ ರಕ್ಷಾಕವಚವಾಗಿ ಕಾಪಾಡ್ತದೆ ಅನ್ನಲಿಕ್ಕೆ ಹುಣಸಿಕಟ್ಟಿಯವರ ಮನೆತನ ಸಾಕ್ಷಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಂತಹ ಸಂದರ್ಭದಲ್ಲಿ
ಇವತ್ತು ಅನೇಕ ಮಹನೀಯರು ಮಹಾದಾಸೋಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಮಠದ ಭಕ್ತರು, ನಮ್ಮ ಆಶ್ರಮದ ಟ್ರೆಜರರ್ ಆಗಿರ್ತಕ್ಕಂಥ ದಿನೇಶ್ ಆರ್ ಮಹಾಜನ್, ತೇಜ್ ಪ್ರಕಾಶ್ ಆರ್ ಮಹಾಜನ್, ಸುವಿಧಾ ಕಟ್ಟಡ ನಿರ್ಮಾಣ ಸಂಸ್ಥೆ ಹುಬ್ಬಳ್ಳಿಯವರು ಇವತ್ತು ನಮ್ಮ ಆಶ್ರಮದ ಯಾವುದೇ ಕಟ್ಟಡಗಳಾಗಲಿ, ಬಳಗಾನೂರಿನಲ್ಲಿ ನಡೆಯುವಂಥ ಅನೇಕ ಕಟ್ಟಡಗಳಾಗಲಿ, ಆ ಒಂದು ಕಾರ್ಯದಲ್ಲಿ ಏನೇ ಪ್ರಸಂಗದಲ್ಲಿದ್ದರೂ ಕೂಡ ಅವರು ತಮ್ಮ ತೇಜ್ ಪ್ರಕಾಶ್ ಅವರಾದರೂ ಭಾಗವಹಿಸ್ತಾರೆ, ದಿನೇಶ್ ರಾದರೂ ಭಾಗವಹಿಸಿ ಏನೆಲ್ಲ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ನಿರಂತರವಾಗಿ ಶ್ರೀಮಠದ ಸೇವೆಯಲ್ಲಿರ್ತಕ್ಕಂಥವರು ಇವತ್ತು ದಾಸೋಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ. ವಿಜಯ್ ಕುಮಾರ್ ಎಂ ಅಪ್ಪಾಜಿ ಅಧ್ಯಕ್ಷರು, ಅಪ್ಪಾಜಿ ಜನಸೇವಾ ಟ್ರಸ್ಟ್ ವ್ಯವಸ್ಥಾಪಕರು, ಪಂಚಾಕ್ಷರ ನಗರ, ನವನಗರ, ಹುಬ್ಬಳ್ಳಿ. ಅವರ ಮನೆಯವರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ವಿಜಯ್ ಕುಮಾರ್ ಅಪ್ಪಾಜಿ ಅಧ್ಯಕ್ಷರು, ನವಶಕ್ತಿ ಮಹಿಳಾ ಮಂಡಳ ಟ್ರಸ್ಟ್ ವ್ಯವಸ್ಥಾಪಕರು, ನವನಗರ, ಹುಬ್ಬಳ್ಳಿ. ಇವರು ದಂಪತಿಗಳು ಸಮೇತ ಮಹಾದಾಸೋಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಪ್ಪಾಜಿಯವರು ಸಾರ್ವಜನಿಕವಾಗಿ, ಧಾರ್ಮಿಕವಾಗಿ, ವಿಶೇಷವಾಗಿರ್ತಕ್ಕಂಥ ಭಕ್ತಿಯ ಪರಂಪರೆಯಲ್ಲಿ ಬೆಳೆದು ಬಂದವರು. ಅಂಥವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಶ್ರೀಮತಿ ನೀಲಮ್ಮ ದಿವಂಗತ ಬಸಪ್ಪ ಕಿತ್ತೂರು ಇವರ ಸ್ಮರಣಾರ್ಥವಾಗಿ ಭಕ್ತರಾದ ಭರತ್ ಈಶ್ವರಪ್ಪ ಕಿತ್ತೂರವರು ತಮ್ಮ ಕುಟುಂಬ ವರ್ಗದಿಂದ ಇವತ್ತು ಈ ದಾಸೋಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗಲೂ ಕೂಡ ಅವರು ಆದರ್ಶ ರೈತರಾಗಿ, ಕಾಯಕ ಜೀವಿಗಳಾಗಿ, ಭಕ್ತಿ ಪರಂಪರೆಯಲ್ಲಿ ಇದ್ದುಕೊಂಡು ಇವತ್ತು ಶ್ರೀಮಠದಲ್ಲಿ ನಡೆಯುವಂಥ ಧರ್ಮಚಿಂತನಗೋಷ್ಠಿಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಈಶ್ವರ್ ಕಿತ್ತೂರವರು APMCಯ ಮಾಜಿ ಚೇರ್ಮನ್ರಾಗಿ, ಹಾಗೆಯೇ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ತೊಡಗಿಕೊಂಡು ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಚಿಕ್ಕೇನಕೊಪ್ಪ ಗ್ರಾಮದಿಂದ ಎಲ್ಲ ಸದ್ಭಕ್ತರು, ತಾಯಂದಿರು, ಯುವಕರು ಸೇರಿಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಅವರ ಸೇವೆ ವಿಶೇಷವಾಗಿರ್ತಕ್ಕಂಥದ್ದು. ಬಳಗಾನೂರಿನಲ್ಲಿ ಜಾತ್ರೆ ನಡೆಯಲಿ, ಊರಲ್ಲಿ ಏನಾದರೂ ಕಾರ್ಯಕ್ರಮಗಳಿರಲಿ, ಚಿಕ್ಕೇನಕೊಪ್ಪದ ಎಲ್ಲ ಸದ್ಭಕ್ತರ ಸೇವೆ ನಾವು ಸ್ಮರಿಸುವಂಥದ್ದು. ಅವ್ರಿಗೊಂದು ಮಾತು, ಹಿಂಗೆ ನವನರ್ಗದೊಳಗೆ ಧರ್ಮಚಿಂತನಗೋಷ್ಠಿ 5 ದಿನ ನಡೀತೈತಿ, ನೀವೆಲ್ಲರೂ ಬರಬೇಕು ಅಂದಾಗ ಅವರು ಹಾಗೇ ಬರೋರಲ್ಲ. ಅಪ್ಪನ ಮಠಕ್ಕಾಗಲಿ, ಯಾವುದೇ ಮಠಕ್ಕಾಗಲಿ, ದೇವಸ್ಥಾನಕ್ಕಾಗಲಿ 2 ಊದಿನ ಕಡ್ಡಿನಾರ ಒಯ್ಯಬೇಕು, ಇಲ್ಲ 2 ಬಾಳೆಹಣ್ಣಾರ ಒಯ್ಯಬೇಕು. ಇವರೆಲ್ಲರೂ ಸೇರಿಕೊಂಡು ಇವತ್ತು ಈ ದಾಸೋಹಕ್ಕೆ ಏನು ತಂದಾರ ಅಂದ್ರೆ ಹಾಗೇ ಹೋಗಬಾರ್ದು ಅಂಥೇಳಿ 2 ಕ್ವಿಂಟಲ್ ಮಾಲ್ಯ ಮಾಡ್ಕೊಂಡು ಬಂದಿದ್ದಾರೆ. ಆ ಮಹನೀಯರಿಗೂ ಕೂಡ ಪರಮ ಪೂಜ್ಯರ ಕೃಪೆ ಸದಾಕಾಲ ಇರಲಿ. ಅವರ ಸೇವೆ ನಿರಂತರವಾಗಿ ಶ್ರೀಮಠ ಸ್ಮರಿಸ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಶ್ರೀಮತಿ ರೇಣುಕಾ ರವಿರಾಜ್ ಮಲ್ಲಾಪುರ್ ಹಾಗೂ ಮಕ್ಕಳು ಕಾವ್ಯ ಜ್ಯೋತಿ ಪ್ರಜಾನಗರ, ನವನಗರ ಶರಣರ ತುಲಾಭಾರದ ಭಕ್ತಿ ಸೇವೆಯನ್ನು ಇಟ್ಕೊಂಡಿದ್ದಾರೆ. ಆ ಮಹನೀಯರಿಗೂ ಕೂಡ ಅಜ್ಜನ ಕೃಪೆ ನಿರಂತರವಾಗಿ ಇರಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ತಾವೆಲ್ಲರೂ ಕೇಳಬೇಕು, ನೋಡಬೇಕು. ಅಲ್ಲಿಕೇರಿ ಬಸವೇಶ್ವರ ಸಾಂಸ್ಕೃತಿಕ ಕ್ರೀಡಾ ಯುವಕ ಸಂಘ, ಕಬನೂರು ತಾಲೂಕು ಶಿಗ್ಗಾಂವ್ ಜಾನಪದದ ಸೊಗಡು, ಜಾನಪದದ ಸಂಭ್ರಮ ಇಲ್ಲಿ ನಡೀತದೆ. ಇವತ್ತು ರಾಜ್ಯ
ಹೊರ ರಾಜ್ಯದಲ್ಲಿ ಕೂಡ ಅವರು ತಮ್ಮ ಕಲೆಯನ್ನು, ತಮ್ಮ ಸಾಂಸ್ಕೃತಿಕ ಯುವಕ ಸಂಘದ ಪರಿಚಯವನ್ನು ಮಾಡಿದ್ದಾರೆ. ಆ ಮಹನೀಯರ ಕಾರ್ಯಕ್ರಮ ಇಂದು ನಡೀತದೆ. ನಾಳಿತ್ತವ್ರದ್ದು ಹಂಪಿ ಉತ್ಸವಕ್ಕೆ ಆಯ್ಕೆ ಅದಕ್ಕೆ ನಾಳೆಯವ್ರನ್ನ ಇವತ್ತವ್ರನ್ನ ನಾಳೆಗೆ ಹಾಕಿ ನಾಳೆಯವ್ರನ್ನ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರ ಸೇವೆ ನಡೀತದೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ 5 ದಿನಗಳ ಕಾಲ ನಾಳೆಯವರೆಗೂ ಕೂಡ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕು. ಶರಣರ ಸೇವೆಯಲ್ಲಿ ನಿರಂತರವಾಗಿ ಇರಬೇಕು ಅಂದಾಗ ಪುಟ್ಟರಾಜ್ ಕವಿ ಗವಾಯಿಗಳವರ ಸೇವೆಯಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿರ್ತಕ್ಕಂಥ ಅನುಭವವನ್ನು ಪಡೆದಿರ್ತಕ್ಕಂಥ ಪಂಡಿತ್ ಶಿವಲಿಂಗಯ್ಯ ಶಾಸ್ತ್ರಿಗಳವರು ನಿಜವಾಗ್ಲೂ ಕೂಡ ಇವತ್ತು ಬಳಗಾನೂರು ಮಠದ ಶ್ರೀಮಠದ ಜಾತ್ರೆ ಆಗಲಿ, ಅನೇಕ ಶಾಖಾ ಮಠಗಳ ಉತ್ಸವ ಆಗಲಿ, ಎಲ್ಲ ಕಾಲದಲ್ಲಿಯೂ ಕೂಡ ನಮ್ಮ ಜೊತೆಗೆ ಇದ್ದುಕೊಂಡು ಹಿರಿಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅವರ ಪ್ರೀತಿ, ಅವರ ವಿಶ್ವಾಸ ದೊಡ್ಡದು. ನಿರೂಪಣೆ ಮಾಡೋದರ ಜೊತೆಗೆ ಏನು ಬೆಳಗ್ಗೆಯಿಂದ ಸಂಜೆಯವರೆಗೆ ಈ ವ್ಯವಸ್ಥೆಗಳು ಹೇಗೆ ಆಗಬೇಕು ಎಲ್ಲವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ಪ್ರೇಮ, ಅವರ ವಿಶ್ವಾಸ ಶ್ಲಾಘನೀಯ. ಅವರಿಗೂ ಕೂಡ ಅಜ್ಜನ ಕೃಪೆ ನಿರಂತರವಾಗಿ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಈ ವರ್ಷ ಲಗ್ನವಾಳದವು, ಹೊಸಮನಿ ಓಪನಿಂಗ್ ಅದಾವು, ಅನೇಕ ಹೊರಗೆ ಹೋಗುವಂಥ ಸಂದರ್ಭವು ಇದ್ದರೂ ಕೂಡ ನವನಗರದ ಜನ, ಇಲ್ಲಿಯ ಸುತ್ತಮುತ್ತಲಿನ ಜನ ಎಲ್ಲರೂ ಭಾಗವಹಿಸಿದ್ದೀರಿ. ತಮ್ಮೆಲ್ಲರ ಭಕ್ತಿ, ತಮ್ಮೆಲ್ಲರ ವಿಶ್ವಾಸ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಿದರೆ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆದರೆ ಹೆಚ್ಚು ಜನ ಸೇರ್ತಾರೆ ಅನ್ನಲಿಕ್ಕೆ ಈ ವೇದಿಕೆಯ ಸಾಕ್ಷಿ ಎನ್ನುವಂಥ ಮಾತನ್ನು ಹೇಳ್ತಾ, ನವನಗರದ ಅಂಧರ ಕಲ್ಯಾಣಾಶ್ರಮದಲ್ಲಿ ಇಂತಹ ಉತ್ತಮ ಕಾರ್ಯಗಳು, ಭಕ್ತಿಯ ಕಾರ್ಯಗಳು, ಸಂಭ್ರಮದ ಕಾರ್ಯಗಳು ಆಗ್ತವೆ. ಏನೇ ಇದ್ದರೂ ಕೂಡ ನಮ್ಮ ಮನೆಯ ಕೆಲಸಗಳನ್ನು, ನಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು 4 ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅನ್ನುವಂಥ ವಿಚಾರದವರು ತಾವೆಲ್ಲರೂ ಇದ್ದೀರಿ. ನಿಜಗುಣ ಶಿವಯೋಗಿಗಳೊಂದು ಮಾತು ಹೇಳ್ತಾರೆ, ನೆರೆ ಕೇಳು, ಕೇಳುವುದದ ನರಿ, ಅರಿತದ್ದನ್ನು ಮರೆಯದಿರು, ಗುರುಪೇಳಿದ ತೆರನಂತೆ. ಯಾವುದೇ ವಿಷಯವನ್ನು ಚೆನ್ನಾಗಿ ಕೇಳಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಈ ಸಭೆಯ ಸಮಾರಂಭಗಳಿಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ತಮ್ಮೆಲ್ಲರ ಭಕ್ತಿಗೆ ಅಜ್ಜನ ಆಶೀರ್ವಾದ ನಿರಂತರವಾಗಿ ನಿಮಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಮಕ್ಕಳಿಗೆ ಅದು ಪುಣ್ಯದ ನಿಧಿಯಾಗಿ ಕಾಪಾಡಲಿ ಎಂದು ಹಾರೈಸಿ ನನ್ನೆರಡು ಮಾತು ವಿರಾಮ ನೀಡ್ತೇನೆ. ಇದರ ಶಂಕರಣ್ಣವ್ರದಾರನ್ರಿ? ಓಹೋ, ನಮ್ಮ ಶಂಕರಣ್ಣವ್ರು ಅಂತೇಳಿ ಕೊತ್ವಾಳದವ್ರು. ಅವರು ರಾಜ್ಯ ಪ್ರಶಸ್ತಿ ಸಿಕ್ಕೈತಿ. ಈ ತಂಡದೊಳಗೆ ಅವರು ಅದಾರ, ಹಿರಿಯ ಕಲಾವಿದರು. ಅವರಿಗೊಂದು ಜೋರಾದ ಚಪ್ಪಾಳೆ ಇರಲಿ.